ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯಲ್ಲೂ ಕೂಡ ದಲಿತ ಸಿಎಂಗಾಗಿ ಮುಖಂಡರ ಕೂಗು ಜೋರಾಗಿದೆ. ಪರಮೇಶ್ವರನ್ನ ಸಿಎಂ ಮಾಡುವಂತೆ ಆಗ್ರಹಿಸಲಾಗ್ತಾ ಇದೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗ್ತಿದ್ದಾರೆ ನಾಯಕರು. ಸಿಎಂ ಬದಲಾಯಿಸುವುದಾದ್ರೆ ಪರಮೇಶ್ವರನ್ನ ಮಾಡಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. ತುಮಕೂರು, ಬೆಂಗಳೂರಿನಿಂದ ಬಂದಿರುವಂತಹ ನಾಯಕರು ಈಗ ಪಟ್ಟು ಹಿಡಿತಾ ಇದ್ದಾರೆ. 10ಕ್ಕೂ ಹೆಚ್ಚು ಮುಖಂಡರಿಂದ ದಲಿತ ಸಿಎಂ ಕೂಗು ದೆಹಲಿಯಲ್ಲಿ ಮಾರ್ಧನಿಸ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಪರ ಬ್ಯಾನರ್ ಹಿಡಿದು ಆಗ್ರಹಿಸ್ತಾ ಇದ್ದಾರೆ. ಯಾಕಂದ್ರೆ ದೆಹಲಿಯಲ್ಲಿ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ನಡೀತಾ ಇದೆ. ಹಾಗಾಗಿ ಹಿರಿಯ ನಾಯಕರ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಮಹೇಶ್ ಇದ್ದಾರೆ. ಮಹೇಶ್, ಒಂದು ಕಡೆ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಹಲವು ರಾಜ್ಯದ ಸಿಎಂಗಳು ಕೂಡ ಭಾಗಿಯಾಗಿದ್ದಾರೆ. ಇತ್ತ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ನಡೀತಾ ಇದೆ, ಅಲ್ಲಿ ಮಾರ್ಧನಿಸ್ತಾ ಇದೆ, ಗಮನಿಸ್ತಾ ಇದ್ದೀವಿ ನಾವು. ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹಿರಿಯ ನಾಯಕರನ್ನ ಭೇಟಿಯಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮನವರಿಕೆ ಮಾಡಿಕೊಡೋದಕ್ಕೂ ಕೂಡ ಮುಂದಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನೇನು ಬೆಳವಣಿಗೆಗಳಾಗ್ತದೆ, ಏನು ನಿರೀಕ್ಷೆ ಮಾಡಬಹುದು? ಶಕುಂತಲಾ, ಖಂಡಿತ ಬೆಳಗ್ಗೆ 11 ಗಂಟೆ ಸುಮಾರಿಗೆ CWC ಮೀಟಿಂಗ್ ಆರಂಭ ಆಗಿರುವಂಥದ್ದು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ಮತ್ತು KC ವೇಣುಗೋಪಾಲ್ ಸೇರಿದಂತೆ 60ಕ್ಕೂ ಹೆಚ್ಚು ನಾಯಕರು ಕೂಡ ಈ ಒಂದು CWC ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಾಥಮಿಕವಾಗಿ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಈ ಒಂದು ಏನು ಮುಂಬರುವಂಥ 5 ವಿಧಾನಸಭಾ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತದೆ. ಇದಾದ ನಂತರ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ, ಇದಾದ ನಂತರ ಏನು ಮನ್ರೇಗಾ ಹೆಸರು ಬದಲಾವಣೆ ಮಾಡಿದೆ ಕೇಂದ್ರ ಸರ್ಕಾರ, ಇದರ ವಿರುದ್ಧ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಇದಾದ ಬಳಿಕ ಏನು ಸಮಯ ಸಿಕ್ಕರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಸಭೆಯಲ್ಲಿ CM ಸಿದ್ದರಾಮಯ್ಯ ಸೇರಿದಂತೆ ಕರ್ನಾಟಕದಿಂದ BK ಹರಿಪ್ರಸಾದ್, ವೀರಪ್ಪ ಮೊಯ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅಂದರೆ ಏನು ರಾಜ್ಯದಲ್ಲಿ ಏನು ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಮತ್ತು ಕೆಲ ಗೊಂದಲಗಳು ಕೂಡ ಆಗ್ತಾ ಇರುವಂಥದ್ದು. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರನೇ ಅಂತಿಮ ಆಗಿರುತ್ತೆ. ರಾಹುಲ್ ಗಾಂಧಿ ಹೇಳಿದರೆ ಏನು ನಾವು ಮುಂದುವರಿಬೇಕಾ ಬೇಡ ಅನ್ನೋದು ಕೂಡ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದ್ದೀವಿ ಅನ್ನೋ ಮಾತುಗಳು ಕೂಡ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಈ ಒಂದು ಗೊಂದಲಕ್ಕೆ ತೆರೆಯುವಂಥ ಪ್ರಯತ್ನ ಮಾಡುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಉಂಟಾಗಿರುವಂಥದ್ದು. ಈಗ ಮಧ್ಯಾಹ್ನದ ಬಳಿಕ ರಾಹುಲ್ ಗಾಂಧಿ ಸಮಯ ಸಿಗಬಹುದು ಅನ್ನೋ ಮಾತು ಇರುವಂಥದ್ದು. ಅಂದರೆ ಆ ರಾಹುಲ್ ಗಾಂಧಿ ಬಳಿ ಚರ್ಚೆ ಮಾಡ್ತಾರೆ. ಮುಂದೆ ಏನು ಕ್ಯಾಬಿನೆಟ್ ರೀಶಫಲ್ ಮಾಡಬೇಕಾ ಅಥವಾ ಏನೋ ನಾಯಕತ್ವ ಬದಲಾವಣೆ ಏನಾದರೂ ಇದೆಯಾ ಅನ್ನೋ ಮಾತುಗಳು ಕೂಡ ಏನು ಸಾಧ್ಯತೆ ಚರ್ಚೆ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಇದ್ರ ಜೊತೆಗೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇರುವಂಥದ್ದು. ದೆಹಲಿಗೂ ಕೂಡ ದಲಿತ ಮುಖಂಡರು ಸಾಕಷ್ಟು ಜನ ಬಂದಿರುವಂಥದ್ದು. ಏನು CWC ಸಭೆ ನಡೀತಾ ಇದೆ, ಒಳಭಾಗದಲ್ಲಿ ನಡೀತಾ ಇರುವಂಥದ್ದು. ಹೊರಭಾಗದಲ್ಲಿ ಒಂದು ಒತ್ತಡ ಕೂಡ ಏರುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಏನು ಈ ಹಿಂದೆ KPCC ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ನ CM ಮಾಡಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ರಾಜ್ಯದಲ್ಲಿ ದಲಿತ ಈಗಲಾದ್ರೂ ಒಂದು ದಲಿತ CM ಅನ್ನ ಘೋಷಣೆ ಮಾಡಬೇಕು. ಮತ್ತು ರಾಜ್ಯದಲ್ಲಿ ಬದಲಾವಣೆ CM ಏನಾದರೂ ಬದಲಾವಣೆ ಆಗೋದಾದರೆ ದಲಿತರನ್ನ ನಾವು ನೇಮಕ ಮಾಡಿ ಅನ್ನೋದು ಕೂಡ ಒತ್ತಾಯ ಕೇಳಿ ಬರ್ತಾ ಇರುವಂಥದ್ದು. ಹೈಕಮಾಂಡ್ಗೂ ಕೂಡ ಸಾಕಷ್ಟು ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಬೇರೆ ಏನೋ ಒಂದು ನಾಯಕರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಇದರ ನಡುವೆ CM ಸಿದ್ದರಾಮಯ್ಯನವರು ಏನು CWC ಸಭೆಗೆ ಬಂದಿರುವಂಥದ್ದು. ಮೊನ್ನೆವರೆಗೂ ಆಹ್ವಾನ ಇರಲಿಲ್ಲ. ಹೀಗಾಗಿ ಮೊನ್ನೆಯಷ್ಟೇ ಆಹ್ವಾನ ಬಂದಂಥ ಹಿನ್ನೆಲೆಯಲ್ಲಿ CWC ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇದ್ರ ಜೊತೆಗೆ ಇನ್ನಿಬ್ಬರು CM ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಬೆಳವಣಿಗೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ರಾಜ್ಯದಲ್ಲಿರುವಂಥ ಗೊಂದಲಗಳು ನಿವಾರಣೆ ಆಗುತ್ತಾ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಸಭೆಯಲ್ಲಿ ಖರ್ಗೆ ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, KC ವೇಣುಗೋಪಾಲ್ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕನಿಷ್ಠ ಒಂದು ಅರ್ಧ ಗಂಟೆ ಒಂದು ಸುಮಾರು ಕಾಲಾವಕಾಶ ಸಿಕ್ಕಿದ್ರು ಕೂಡ ಎಲ್ಲ ಒಂದು ಕಡೆ ಒಂದು ಮಾತುಕತೆ ನಡೆಸುವಂಥ ಪ್ರಯತ್ನಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಮುಂದುವರೆದು ಆಗಿದ್ದಾರೆ ಅಂತ ಹೇಳೋದು. ಯಾಕಂದರೆ ದಿನೇ ದಿನ ಗೊಂದಲಗಳು ಹೆಚ್ಚಾಗದಂಥ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕುವಂಥ ಪ್ರಯತ್ನ ಹೈಕಮಾಂಡೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಬೇರೆ ನಾಯಕರು ತಮ್ಮ ಏನು ವಿಭಿನ್ನ ಹೇಳಿಕೆಗಳಿಗೆ ಸೀಮಿತ ಆಗೋದ ಹಿನ್ನೆಲೆಯಲ್ಲಿ ಸಾಧ್ಯವಾದಷ್ಟು ಈ ಒಂದು ಕಡಿವಾಣ ಹಾಕುವನ್ನೋದು ಕೂಡ ಈಗ ವರದಿ ನೀಡೋದಕ್ಕೂ ಕೂಡ ಸಿದ್ದರಾಮಯ್ಯ ಮುಂದಾಗಿರುವಂಥದ್ದು. ಶಕುಂತಲಾ, ಧನ್ಯವಾದ ಮಹೇಶ್ ತಮ್ಮ ಡೀಟೇಲ್ಸ್ಗಾಗಿ.